ರಾಮ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ ರಾಮ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ. ಸಂಪತ್ತಿಗೆ ಸವಾಲ್ ಮಂಜುಳಮ್ಮ ಯಾರಿಗೆ ಗೊತ್ತಿಲ್ಲ ಹೇಳಿ. ತಮ್ಮ ಅಭಿನಯದ ಮುಖಾಂತರ ಎಲ್ಲರ ಗಮನ ಸೆಳೆದಿರ್ತಕ್ಕಂಥವ್ರು. ಅವರ ಅಭಿನಯವನ್ನ ತನ್ವಿ ಅನ್ನೋ ಒಂದು ಮುದ್ದು ಕಂದ ಅಭಿನಯಿಸಲಿದ್ದಾರೆ. ಇವಾಗ ವಕ್ರತುಂಡ ಮಹಾಕಾಯ ಎಂಬ ನೃತ್ಯದೊಂದಿಗೆ ಆಗಮಿಸಲಿದ್ದಾರೆ. वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. ಬೆಳಗಿದ್ದ ಸಂಜೆವರೆಗೂ ಏನಾಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ನ್ಯೂಸ್ ಚಾನಲ್ ನೋಡ್ಲೇಬೇಕು. ಅವ್ರು ಎಷ್ಟು ಕಷ್ಟಪಟ್ಟು ನ್ಯೂಸ್ ಆಂಕರ್ಸ್ಗಳು ಸುದ್ದಿಯನ್ನ ಕಲೆಕ್ಟ್ ಮಾಡಿರ್ತಾರೆ. ಇಲ್ಲೂ ಒಬ್ರು ನಮ್ಮ ಸೆಟ್ಟಲ್ಲೂ ಡ್ರಾಮಾ ಧಮಾಕ ಸೆಟ್ಟಲ್ಲೂ ಕೂಡ ಒಬ್ರು ವೈಷ್ಣವಿ ಅಂತ ತಮ್ಮ ನ್ಯೂಸ್ ಆಂಕರ್ ಆಗಿ ನಮ್ಮ ಮುಂದೆ ಅಭಿನಯಿಸಲಿದ್ದಾರೆ. ಇವಾಗ ನೋಡ್ತಾ ನೋಡ್ತಾ ಆಗೋಗೈತೆ ಶಾಲೆ ಕಿರೋತಿ ಅಂತ ಸಾಂಗಿಗೆ ನೃತ್ಯ ಮಾಡಲು ಬರಲಿದ್ದಾರೆ. ಪಸಂದಾಗವನೆ ರಂಗ ಸ್ವಾಮಿ ಕೇರಿ ನಂಗೆ ಪಸಂದ
ನಮಸ್ತೆ. ಗ್ರಾಮ ನಮಕ ಜೂನಿಯರ್ಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸಂಗೊಳ್ಳಿ ರಾಯಣ್ಣ ಯಾರಿಗ್ ಗೊತ್ತಿಲ್ಲ ಹೇಳಿ? ನಮ್ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟವರು. ಇಲ್ಲೊಬ್ರು ಮನೀಶ್ ಅಂತ ಸಂಗೊಳ್ಳಿ ರಾಯಣ್ಣನವರ ಪಾತ್ರವನ್ನ ಅಭಿನಯಿಸಲಿದ್ದಾರೆ. ಇಷ್ಟು ದಿವಸ ಎಲ್ಲಿ ಇದ್ದೆ ಎಲ್ಲಿಂದ ಬಂದೆ ಸಾಂಗಿನೊಂದಿಗೆ ನೃತ್ಯ ಮಾಡಲಿದ್ದಾರೆ. ಇಷ್ಟು ದಿವಸ ಎಲ್ಲಿ ಇದ್ದೆ ಎಲ್ಲಿಂದ ಬಂದೆ ಕೇಳ್ಬೋದಾ ಕೇಳ್ಬಾರ್ದಾ? ಪುಣ್ಯಾತ್ ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವರೇ ಕೇಳ್ಬೋದಾ ಕೇಳ್ಬಾರ್ದಾ? ಪಕ್ಕದಲ್ಲೇ ನಡೆಯೋಕೆ ಪರ್ಮಿಷನ್ ಸಿಗಬಹುದಾ? ಯಾವ್ದಕ್ಕೂ ಒಂದ್ಸರ್ತಿ ಒಂಚೂರು ನಗಬಾರ್ದ? ನಾ ಇಷ್ಟೊಂದು ಬಡ್ಕೊಂಡ್ರು ನೀ ಸೈಲೆಂಟ್ ಆಗಿರ್ಬೋದಾ? ಪುಣ್ಯಾತ್ ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವರೇ ಕೇಳ್ಬೋದಾ ಕೇಳ್ಬಾರ್ದಾ? ಇಷ್ಟು ದಿವಸ ಎಲ್ಲಿ ಇದ್ದೆ ಎಲ್ಲಿಂದ ಬಂದೆ ಕೇಳ್ಬೋದಾ ಕೇಳ್ಬಾರ್ದಾ? ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಸಲು ಸೊಕ್ಕೇನು ನಿನಗ? ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ನಮಗ, ನಿಮಗಲ್ಲ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿ ನಾಯಿಗೆ ಗೊತ್ತೈತಿ. ಕೆಚ್ಚೆದ್ದ ಕಲಿಗಳ ಬೀಳೈತಿ. ಅಂಜಿಕೆ ಎಂಬುದು ಇಲ್ಲೆಂಬ ನಾಡೈತಿ. ಇಂಥ ನಾಡಿನಾಗ ನೀ ಜೀವ ಬೇರೆ ತೋರಿಸ್ತಿ. ಅಪ್ಪಣೆ ಕೊಡಿತಾಯಿ. ಜಗಳಕ್ಕೆ ನಿಂತ ಕೆಂಪು ಕೋದಿರಂತಲೇ ಅಡ್ಡಾಗಿ ಪಡೆದಾಕ್ತೀನಿ. ಯುದ್ಧದಲ್ಲಿ ಒಂದೇ ಕಮ್ಮಿಯಾದ್ರೆ ಈಗಿನ ಜನರೇಷನ್ ಅಲ್ಲಿ ಮೊಬೈಲ್ ಬಳಸದೇ ಇರೋರು ಯಾರು ಇಲ್ಲ. 5G 4G ಅಂತ ಎಲ್ಲರೂ ಅಪ್ಡೇಟ್ ಆಗ್ತಾನೆ ಇದೀವಿ. ಇಲ್ಲೊಬ್ರು ತನುಶ್ರೀ ಅಂತ ಮೊಬೈಲ್ ಸಮಸ್ಯೆಗಳ ಬಗ್ಗೆ ಆರೋಪಿಸಲಿದ್ದಾರೆ ಮತ್ತು ಜಿನಿ ಜಿನಿ ಮಳೆ ಹನಿ ಎಂಬ ನೃತ್ಯ ಮಾಡಲಿದ್ದಾರೆ. ಲೆಟ್ಸ್ ವೆಲ್ಕಮ್ ತನುಶ್ರೀ. ಮನೆ ಮುಂದೆ ಕೋಲಾಟ ಆಡ್ತಿದ್ರೆ ಅಲ್ಲಿಗೋಗಿದ್ದೆ ರಾತ್ರಿಲಿ, ನಾ ನೋಡ ಹೋಗಿದ್ದೆ ರಾತ್ರಿಲಿ. ಜಿನಿ ಜಿನಿ ಮಳೆ ಹನಿಲಿ ಎಲ್ಲಿಗೋಗಿದ್ಯೋ ರಾತ್ರಿಲಿ, ನೀನೆಲ್ಲಿ ಮಲಗಿದ್ಯೋ ರಾತ್ರಿಲಿ. ಆ ಕೋಮಟ್ರ ಮನೆ ಮುಂದೆ ಕೋಲಾಟ ಆಡ್ತಿದ್ರೆ ಅಲ್ಲಿಗೋಗಿದ್ದೆ ರಾತ್ರಿಲಿ, ನಾ ನೋಡ ಹೋಗಿದ್ದೆ ರಾತ್ರಿಲಿ. ಈ ಮೊಬೈಲ್ ಅನ್ನೋದು ಇದೆಯಲ್ಲ, ಇದನ್ನು ನೋಡ್ತಾ ಇದ್ರೆ ಪರಿಜ್ಞಾನವೇ ಇರಲ್ಲ ಅಂತೀನಿ. ಇಷ್ಟೊಂದು ಹುಚ್ಚಿಡಿಸ್ಬಿಡ್ತದೆ ಈ ಮೊಬೈಲು. ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಇದ್ದಾರೋ ಇಲ್ಲವೋ ಎಂಬುದು ತಲೆ ಒಳಗೆ ಹೋಗುವುದಿಲ್ಲ. ಅದರಲ್ಲೂ ವೈರ್ಲೆಸ್ ಹೆಡ್ಫೋನ್ ಬಂದಿದ್ದಾಗ್ಲೂ ಯಾರು ಯಾರ ಜೊತೆ ಮಾತಾಡ್ತಾ ಇದ್ದಾರಂತೆ ಗೊತ್ತೇ ಆಗಲ್ಲ. ಮೊಬೈಲ್ ಅಂದ್ರೆ ಸುಮ್ಮನೆ ನಮ್ಮ ಮೊಬೈಲ್ ಅಂದ್ರೆ ಆಂಡ್ರಾಯ್ಡ್, ಐಫೋನ್, ಸ್ಮಾರ್ಟ್ ಫೋನ್. ಆಂಡ್ರಾಯ್ಡ್ ಇದ್ರೆ ಸಾಕು, ಅದರೊಳಗೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಮಕ್ಕಳಿಗೆ ಗೇಮ್ಸ್ ಬೇಕಾದ್ರೆ ಗೇಮ್ ಡೌನ್ಲೋಡ್ ಮಾಡ್ಬೋದು, ದೊಡ್ಡವರಿಗೆ ರಮ್ಮಿ ಬೇಕಾದ್ರೆ ರಮ್ಮಿ ಡೌನ್ಲೋಡ್ ಮಾಡ್ಬೋದು, ಹುಡುಗಿಯರಿಗೆ ರೀಲ್ಸ್ ಮಾಡೋದಿದ್ರೆ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಬೋದು. ಮನೆಯಲ್ಲಿ ಮಕ್ಕಳು ಮೊಬೈಲ್ ಇದ್ರೆ ಊಟ ಮಾಡ್ತವ, ಮೊಬೈಲ್ ಇದ್ರೆ ಊಟ ಮಾಡ್ತವೆ. ಊಟ ಆದ್ಮೇಲೆ ಇವ್ರು ಕೇಳಿ ಮೊಬೈಲ್. ಮಕ್ಕಳು ತಿಳಿದೇ ನೋಡ್ತಾರೆ, ಆದ್ರೆ ದೊಡ್ಡವರು ತಿಳಿದು ನೋಡ್ತಾರೆ. ಅದೇ ಒಂದು ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡ್ರಿ. 10-15 ಸಾವಿರ ಕೊಟ್ಟು ಮೊಬೈಲ್ ತಗೊಂಡು ತಿಂಗಳಿಗೆ 300-400 ರೂಪಾಯಿ ರೀಚಾರ್ಜ್ ಹಾಕಿ ಬೇರೆಯವರ ವಿಡಿಯೋ ನೋಡುತ್ತಾ, ಬೇರೆಯವರ ರೀಲ್ಸ್ ನೋಡುತ್ತಾ ನಮ್ಮ ಅಮೂಲ್ಯವಾದ ಸಮಯದ ಜೊತೆಗೆ ನಮ್ಮ ಹೆತ್ತವರು ಗಳಿಸಿದ ದುಡ್ಡನ್ನು ಹಾಳು ಮಾಡುತ್ತಿದ್ದೇವೆ. ಆದರೆ 10-15 ಸಾವಿರ ಕೊಟ್ಟು ಪುಸ್ತಕಗಳನ್ನು ತಂದು 1-2 ವರ್ಷಗಳ ಕಾಲ ತಲೆ ತಗ್ಗಿಸಿ ಓದಿದಾದ್ರೆ ಖಂಡಿತ ಆ ಪುಸ್ತಕ
ಅತಿ ಬದುಕುವುದನ್ನು ಖಂಡಿತ ಕಲಿಸುತ್ತದೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ವಸುಧಾ ಅಂತ ಫಾತಿಮಾ ಕ್ಯಾರೆಕ್ಟರ್ ಅಲ್ಲಿ ಮಿಂಚಲಿದ್ದಾರೆ. ನಾ ಸ್ವಾಮಿ ಅಂತ ಟ್ರೆಂಡಿಂಗ್ ಸಾಂಗ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇವಾಗ ನೃತ್ಯ ಮಾಡಲು ಬರಲಿದ್ದಾರೆ. ಲೆಟ್ಸ್ ವೆಲ್ಕಮ್ ವಸುಧಾ ಆನ್ ಸ್ಟೇಜ್. నువ్వు అమ్మి అమ్మి అంటే నీ పెళ్ళాన్నైపోయినట్టుందిరా సామి నా సామి. నేను స్వామి స్వామి అంటే నా పెనిమిటి లెక్క సక్కంగుందిరా సామి నా సామి. నీ ఎనకే ఎనకే అడిగేస్తాంటే నీ ఎనకే ఎనకే అడిగేస్తాంటే ఎంకన్న గూడి ఎక్కినట్టుందిరా సామి. నీ పక్కన కూసుంటే పరమేశ్వరుడే తక్కినట్టుందిరా సామి. నువ్వు ఎల్లే దారి సుత్తా ఉంటే ఎర్రయ్యండినట్టుందిరా సామి నా సామి నా సామి రర సామి బంగారు సామి మీసల సామి రోషల సామి నా సామి రర సామి బంగారు సామి మీసల సామి రోషల సామి. ನಮ್ಮ ಮಗಳನ್ನ ಕಳ್ಕೊಂಡು 15 ದಿನ ಆಯ್ತು. ಕಣ್ಣೆದುರಿಗೆ ಓಡಾಡ್ದಂಗ ಆಗ್ತದೆ, ಅಮ್ಮಿ ಅಂತ ಕೂಗ್ದಂಗ ಆಗ್ತದೆ. ಮಗಳು ಅಂತೇಳಿ ಹೊರಗೋಗಿ ನೋಡ್ತೀನಿ, ಕಾಂಡ ಅತ್ತಿ ಮಗಳು ಮರಿಬೇಕಂತೇಳಿ ಅತ್ತಿ ಊರಿಗೆ ಬಂದಿಪ್ಪಯ್ಯ ಇವ್ನ್ ಗೋಳಿಗೆ ನಾಕ್ತಿನ ಈ ಪಲ್ಟಿಗೆ ಅಂದ. ನಿಮ್ಮನ್ನ ಹ್ಯಾಂಗ್ ಬಿಟ್ಟು ಹೋದಂತ ಇಲ್ಲೇ ಬಿಟ್ಕೊಂಡೆ. ನಂಗೆ ಗೊತ್ತು ರೀ, ನಂಗೆ ಗೊತ್ತು ನಿಮ್ ಕಾಲ ನೆನಪಾಗಳಂತ. ಅದಕ್ಕೆ ಏಕರ ಇಟ್ಕೊಂಡು ಹಾಡಕಂತೀವಿ, ಹಾಡತ್ತೀವಿ. ಹೊಟ್ಟೆ ಆಗಿನ ದುಃಖನ ಪದಗಳ ತುಂಬತ್ತೀವಿ. ನಾನು ನಿಮ್ಗೊಂದು ಮಾತು ಹೇಳಿ, ನಿಶ್ಚಿತಿಗೆ ನೀವು ಬಹಳ ಬದಲಾಗಿರಿ. ನನ್ನ ನೋಡೋ ದೃಷ್ಟಿನೇ ಬೇರೆ ಆಗ್ಬಿಟ್ಟದ. ಒಂದೊಂದ್ಸರಿ ನಂಗೆ ದ್ಯಾವಮ್ಮ ಅಂದ್ಬಿಡ್ತೀರಿ, ದ್ಯಾವಮ್ಮ. ಅದರಿಂದ ನಾನೇ ಮಾತಾಡ್ತಿದ್ದೀನಿ, ನೀವು ನೋಡಿದ್ರೆ ಊರ್ ಗುಡಿಗೆ ಬಸವಣ್ಣನೇ ಅನ್ಕೊಂತೀರಲ್ರಿ. ಮಾತಾಡ್ರಿ ಮಾತಾಡ್ರಿ. ಸತ್ಯ ಹರಿಶ್ಚಂದ್ರ ಯಾರಿಗ್ ಗೊತ್ತಿಲ್ಲ ಹೇಳಿ. ಸತ್ಯ ಹರಿಶ್ಚಂದ್ರ ಸತ್ಯ ಮತ್ತು ನಿಷ್ಠೆಗೋಸ್ಕರ ತಮ್ಮ ಹೆಂಡತಿ ಮಕ್ಕಳನ್ನೇ ಅಡ ಇಟ್ಟವರು. ಇಲ್ಲೊಬ್ರು ಸತ್ಯ ಹರಿಶ್ಚಂದ್ರನ ಹೆಂಡತಿಯ ಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ ಸ್ಫೂರ್ತಿ ಅಂತ. ಕದ್ದಲು ಮನಸ್ಸನ್ನ ಸಾಂಗಿಗೆ ನೃತ್ಯ ಮಾಡಲಿದ್ದಾರೆ. ಮನಸ್ಸನ್ನ ಅವಳಂಥ ಚೆಲುವೇನ, ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ, ಮೈ ಮರೆಸೋ ಬ್ಯೂಟಿನ. ಕದ್ದಳು ಮನಸ್ಸನ್ನ ಅವಳಂಥ ಚೆಲುವೇನ, ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ, ಮೈ ಮರೆಸೋ ಬ್ಯೂಟಿನ. That's the way. Come on. ಬಿಟ್ಟು ನೀವು ವಿಧಿಯ ಕಾಲ್ ತುಳಿದಕ್ಕೆ ಸಿಕ್ಕು ಪತಿಯಿಂದ ದೂರಾಗಿ ತುತ್ತು ಅನ್ನಕ್ಕಾಗಿ ಕಂಡವರ ಮನೆಯ ತೊತ್ತಾಗಿ ಸತ್ತ ಹಾಳನ್ನು ಮಾಡುತ್ತಿರುವೆ.
ಜೀವಿನಿಯಾಗಿ ಕಾಪಾಡುತ್ತಿತ್ತು. ಮಗನೇ, ಇನ್ನು ನಾನು ಯಾರನ್ನು ಗಂಧ ಎಂದು ಕರೆಯಲಿ? ಅಮ್ಮ ಎನ್ನುವುದನ್ನು ಯಾರಿಂದ ಕೇಳಲಿ? ಅಲ್ಲ, ರೋಗದ ನಿನ್ನನ್ನು ಕಚ್ಚಿದಾಗ ಅಮ್ಮ ಎಂದು ಕೂಗಿದೆಯಾ? ಹೋಗುವವರೆಗೂ ನೀನು ಎಷ್ಟು ಸಂಕಟ. ಮಗನೇ, ಮಗು ನೋಡಿ